ಇಡೀ ದೇಶದಲ್ಲಿ ಇನ್ನೂ ಕೂಡ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಮನೆ ಮಾಡಿದ್ರೆ, ರಾಮನ ಮೂರ್ತಿಗಾಗಿ ಕಲ್ಲು ತೆಗೆದ ವ್ಯಕ್ತಿಗೆ ದಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ದಂಡವನ್ನ ಕಟ್ಟಿದ್ರು ಶ್ರೀನಿವಾಸ್ ಅವರಿಗೆ 80,000 ದಂಡವನ್ನ ಅಧಿಕಾರಿಗಳು ವಿಧಿಸಿದ್ರು. ಶ್ರೀನಿವಾಸ್ ಕಟ್ಟಿದ್ದ ದಂಡದ ಹಣವನ್ನ ಬಿಜೆಪಿ ನೀಡಲಿದೆ ಅಂತ ಬಿಜೆಪಿ ಎಂಪಿ ಪ್ರತಾಪ್ ಸಿಂಹ ಘೋಷಣೆ ಮಾಡಿದ್ದಾರೆ. ಈ ರೀತಿಯಾಗಿ ಅವರೇನ್ ದಂಡ ಕಟ್ಟಿದ್ದಾರೋ ಆ ಹಣನ ವಾಪಸ್ ನಾವೇ ಕೊಡ್ತೀವಿ ಅಂತ ಮೈಸೂರು ಕೊಡಗು ಎಂಪಿ ಪ್ರತಾಪ್ ಸಿಂಹ ಘೋಷಣೆ ಮಾಡಿದ್ದಾರೆ. ಮೂರ್ತಿ ನಿರ್ಮಾಣಕ್ಕೆ ಕಲ್ಲು ತೆಗೆದುಕೊಟ್ಟಿದ್ರು ಶ್ರೀನಿವಾಸ್ ಅವರು. ಅವರ ಜಮೀನಲ್ಲಿ ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಒಂದು ಕಲ್ಲು ಸಿಕ್ಕಿತ್ತು. ಈ ಕಲ್ಲಿಂದನೇ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿತ್ತು. ಹಾಗೂ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಬೆನ್ನಲ್ಲೇ ಈ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶ್ರೀನಿವಾಸ್ ಅವರಿಗೆ ಅವರೇನ್ ದಂಡ ಕಟ್ಟಿದ್ರೋ ಆ ದಂಡದ ಹಣವನ್ನ ನಾವೇ ವಾಪಸ್ ಕೊಡ್ತೀವಿ, ಪಕ್ಷದ ಪರವಾಗಿ ನಾವು ವಾಪಸ್ ಕೊಡ್ತೀವಿ ಅಂತ ಮೈಸೂರು ಕೊಡಗು ಎಂಪಿ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಕಲ್ಲು ಬಂಡೆಯನ್ನ ತೆಗೆದಿದ್ದಕ್ಕೆ ಅಂದ್ರೆ ಖನನ ಮಾಡಿ ಇಟ್ಟಿದ್ದಕ್ಕೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಂಡ ಹಾಕಿದ್ರು. ಶ್ರೀನಿವಾಸ್ ಅವರು ಇಲ್ಲೇ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ನಮಗೂ ಸುಮಾರು ಜನ ಟ್ಯಾಗ್ ಮಾಡ್ತಿದ್ದಾರೆ. ಎಲ್ಲೇ ಒಂದು ಯಾರದೇ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಎಲ್ಲೇ ಇರ್ಬೋದು, ಕಲ್ಲು ತೆಗಿಬೇಕು ಅಂತಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರ ಹತ್ರ ನಾವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಹಾಗೆ ಶ್ರೀನಿವಾಸ್ ಅವರು ನಮ್ಮ ರಾಮದಾಸ್ ಅವರು ಅವರ ಜಮೀನಿನಲ್ಲಿ ಕಲ್ಲಿತ್ತು, ಅಲ್ಲಿ ಸ್ವಲ್ಪ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗಿದೆ, ಅದನ್ನು ತೆಕ್ಕೊಡಿ ಅಂತ ಕೇಳಿದ್ದಾರೆ. ಆಗ ಅವರು ಶ್ರೀನಿವಾಸ್ ಅವರು ಹೋಗಿ ಆ ಕಲ್ಲನ್ನು ತೆಗೆದಿದ್ದಾರೆ. ಒಳಗಡೆ ಒಳ್ಳೆ ಕಲ್ಲು ಸಿಕ್ಕಿದೆ, ಅದನ್ನು ತೆಗೆದು ಹಾಗೆ ಇಟ್ಟಿದ್ದಾರೆ. ಆಮೇಲೆ ಕೊನೆಗೆ ಆ ಕಲ್ಲಿನ ಯೋಗ, ರಾಮದಾಸ್ ಅವ್ರ ಯೋಗ ಅಥವಾ ಶ್ರೀನಿವಾಸ್ ಕೈಯಿಂದಲೂ ಕೂಡ ಇಂಥದ್ದೊಂದು ಆಗಬೇಕಿತ್ತು ಕೆಲಸ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಕೆತ್ತನೆಗೆ ಆ ಕಲ್ಲು ಸೆಲೆಕ್ಟ್ ಆಯಿತು. ಆ ಕಲ್ಲನ್ನು ಇವತ್ತು ಹೀಗೆ ತಗೊಂಡೋಗಿ ಕಳಿಸ್ಲಿಕ್ಕಾಗಲ್ಲ, ಅದಕ್ಕೆ ಮತ್ತೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಅವರು ಅನಧಿಕೃತವಾಗಿ ಅದನ್ನು ಕಲ್ಲನ್ನು ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದ ಏನು ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಖಂಡಿತ ಶ್ರೀನಿವಾಸ್ ಅವರಿಗೆ ಆ ದಂಡ ಏನು ಕಟ್ಟಿದ್ದಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರ ಕೈಯಿಂದಲೇ ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 60,000 ರೂಪಾಯಿನ ನಾವು ಕೊಡ್ತೀವಿ. ನಮ್ಮ ಶಿವಸಣ್ಣ ಇಲ್ಲೇ ಇದ್ದಾರೆ, 80,000 ಕೊಡ್ತಾರೆ. ನಮ್ಮ ವತ್ಸಣ್ಣ ಅವರು ಅಧ್ಯಕ್ಷರಾಗಿದ್ದರು, ನಮ್ಮಲ್ಲೆಲ್ಲ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ, ತಲೆ ಕೆಡಿಸ್ಕೊಬೇಡಿ, ನಾವು ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ರವಿ, ಇಡೀ ದೇಶನೇ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮವನ್ನ ಒಂದು ರೀತಿ ಆಚರಿಸ್ತಾ ಇದೆ, ಇನ್ನೂ ಕೂಡ ಅದರಿಂದ ಹೊರ ಬಂದಿಲ್ಲ. ಆದರೆ ಪಾಪ ಕಲ್ಲು ತೆಗೆದು ಇಟ್ಟಿದ್ದಕ್ಕೆ ಇವರಿಗೆ ದಂಡವನ್ನ ಹಾಕಿರೋದು. ಈಗ ಆ ದಂಡವನ್ನ ಮರುಪಾವತಿ ಮಾಡೋದಕ್ಕೆ ಬಿಜೆಪಿ ಮುಂದೆ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಖಂಡಿತವಾಗ್ಲೂ ರಾಹುಲ್, ಇಡೀ ದೇಶವೇ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಸಂತಸದಲ್ಲಿದ್ರೆ ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರ ಹಾಗೂ ಹಾರೋಹಳ್ಳಿ ಗ್ರಾಮದ ಮಧ್ಯದಲ್ಲಿ ಬರುವಂತಹ ರಾಮದಾಸ್ ಅವರ ಜಮೀನಿನಲ್ಲಿ ಕಲ್ಲನ್ನ ತೆಗೆದುಕೊಟ್ಟಂತಹ ಶ್ರೀನಿವಾಸ್ಗೆ 80,000 ರೂಪಾಯಿ ದಂಡವನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿಧಿಸುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಈ ಸಂಬಂಧ ನ್ಯೂಸ್ ಫಸ್ಟ್ ಜೊತೆ ಜನವರಿ 23ರಂದು ತನ್ನ ಅಳಲನ್ನ ಬಿಚ್ಚಿಟ್ಟಿದ್ದಂತಹ ಶ್ರೀನಿವಾಸ್ ಅವರು ಕಣ್ಣೀರನ್ನ ಇಟ್ಟಿದ್ರು. ಈ ಸಂದರ್ಭದಲ್ಲಿ ತನ್ನ ಹೆಂಡತಿಯ ಒಡವೆಯನ್ನ ಇಟ್ಟಿ ಗಣಿ ಮತ್ತು ಭೂ ಇಲಾಖೆಗೆ 80,000 ರೂಪಾಯಿ ದಂಡವನ್ನ ಕಟ್ಟಿದೆ ಅಂತ ಹೇಳಿ ಅವರು ಅಳಲನ್ನ ತೋಡ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದನ್ನ ಗಮನಿಸಿದಂತಹ ರಾಜ್ಯದ ಜನತೆ ಆತನಿಗೆ ಸಹಾಯವನ್ನ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂದ್ರೆ ನ್ಯೂಸ್ ಫಸ್ಟ್ ನ ಒಂದು ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಪೇಜ್ಗಳಲ್ಲಿ ಸಾವಿರಾರು ಮಂದಿ ಆ ವಿಡಿಯೋವನ್ನ ವೀಕ್ಷಣೆ ಮಾಡಿ ಆ ವಿಡಿಯೋದಲ್ಲಿ ಸಾವಿರಾರು ಮಂದಿ ಕಾಮೆಂಟ್ ಗಳನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಆ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ರು. ಎಲ್ಲರೂ ಕೂಡ ಅದನ್ನ ಸಂಸದ ಪ್ರತಾಪ ಸಿಂಹ ಅವರಿಗೂ ಕೂಡ ಟ್ಯಾಗ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಮನೆಗೆ ಆಗಮಿಸಿದಂತಹ ಸಂಸದ ಪ್ರತಾಪ ಸಿಂಹ ಅವರು ಶ್ರೀನಿವಾಸ್ ಹಾಗೂ ಭೂಮಿ ಮಾಲೀಕರಂತಹ ರಾಮದಾಸ್ ಹಾಗೂ ಕಲ್ಲನ್ನ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರ 3 ಕುಟುಂಬದವರಿಗೆ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಶ್ರೀನಿವಾಸ್ ಅವರು ಕಟ್ಟಿರುವಂತಹ 80,000 ರೂಪಾಯಿ ಹಣವನ್ನ ಬಿಜೆಪಿ ಪಕ್ಷವೇ ಕೊಡಲಿದೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಎಲ್ ನಾಗೇಂದ್ರ ಹಾಗೂ ಶಾಸಕರಾದಂತಹ ಶ್ರೀವತ್ಸ ಅವರ ನೇತೃತ್ವದಲ್ಲಿ ನಾವೇ 80,000 ರೂಪಾಯಿಯನ್ನ ಶ್ರೀನಿವಾಸ್ಗೆ ಕೊಡ್ತೀವಿ ಅಂತ ಹೇಳಿ ಧೈರ್ಯ ಹೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಪಕ್ಕದಲ್ಲಿ ಇದ್ದಂತಹ ಶ್ರೀನಿವಾಸ್ ಅವರಿಗೂ ಕೂಡ ಅಭಯವನ್ನ ನೀಡುವುದರ ಜೊತೆಗೆ 80,000 ರೂಪಾಯಿ ಹಣವನ್ನ ಪಕ್ಷ ನೀಡುತ್ತೆ, ನೀವು ಭಯ ಪಡುವ ಅಗತ್ಯತೆ ಇಲ್ಲ, ನೀವು ಒಳ್ಳೆಯ ಕೆಲಸವನ್ನ ಮಾಡಿದ್ರಿ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕೆಲಸಕ್ಕೂ ಕೂಡ ಸಂಸದ ಪ್ರತಾಪ ಸಿಂಹ ಅವರು ಮುಂದಾಗಿದ್ದಾರೆ. ಆ ಮೂಲಕ ನ್ಯೂಸ್ ಫಸ್ಟ್ ವರದಿ ಮಾಡಿದಂತಹ ಒಂದು ವರದಿಗೆ ರಾಜ್ಯದ ಜನತೆ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಜೊತೆಗೆ ಸಂಸದ ಪ್ರತಾಪ ಸಿಂಹ ಅವರು ಈಗ ಅನೌನ್ಸ್ ಮಾಡಿರೋದು
ನಿಜಕ್ಕೂ ಸಂತಸವನ್ನ ತಂದಿದೆ. ಈ ಕುರಿತು ಶ್ರೀನಿವಾಸ್ ಕೂಡ ನ್ಯೂಸ್ ಫಸ್ಟ್ಗೆ ಧನ್ಯವಾದವನ್ನ ಹೇಳ್ತಾ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ಪರ್ಮಿಷನ್ ತಗೊಳ್ಳೇಬೇಕು. ಬೇರೆಯವ್ರಿಗೆ ಬೇರೆ ಥರನೇ ಅರ್ಥ ಮಾಡ್ಕೊಂಡು ದಯವಿಟ್ಟು ಇಲ್ಲ, ಅದು ನಾವು ಕಲ್ಲನ್ನ ಜಮೀನಿಂದ ತೆಗಿಬೇಕಾದ್ರೇ ಅದು ಅವರು ಯಾರೋ ಹೇಳಿ ಆ ಥರ ಅವರು ಅಧಿಕಾರಿಗಳು ಬಂದು ಇದು ಮಾಡಿದ್ರು, ಅವ್ರ ಕರ್ತವ್ಯ ಅವ್ರು ಮಾಡಿದ್ರೆ ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೂ ರಾಮನ ಕಲ್ಲು ಹೋಗೋಕ್ಕೆ ಒಂದು ಪರ್ಮಿಷನ್ನು ಸಿಕ್ದಂಗೆ ಆಯಿತು. ನಮಗೂ ತುಂಬ ಹೆಮ್ಮೆ ಅನಿಸುತ್ತದೆ. ನಾನು ಕಟ್ಟಿದ್ದಕ್ಕೂ ಒಂದು ಸಾರ್ಥಕ ಅಂತ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅದಲ್ಲದಂತೆ ನಮ್ಮ ಅರುಣಣ್ಣವರೆಲ್ಲ ಕೆತ್ತಿರೋದು ಮತ್ತು ನಮ್ಮ ಮೈಸೂರಿಗೆ ಇನ್ನೊಂದು ಹೆಮ್ಮೆ ಅಂತ ನಮಗೆ ತುಂಬ ಖುಷಿ ಆಯಿತು ಸರ್. ಈಗ ಬಿಜೆಪಿ ನಾಯಕರೇ ದಂಡ ಬರ್ಸಕ್ಕೆ ಸರ್ ಅದ್ರ ಬಗ್ಗೆ ನಾವು ಏನು ಹೇಳಕ್ಕೆ ಇಲ್ಲ, ಅದು ಅವ್ರಿಗೆ ಸೇರಿದ್ದು. ಅದು ಹೌದು, ತುಂಬ ಖುಷಿ ಸರ್. ಅದು ಅವರು ದೊಡ್ಡ ಗುಣ. ಮತ್ತು ಅದ್ರ ಜೊತೆಗೆ ನಮ್ಮನ್ನು ಇದಕ್ಕೆ ಕರೆದು ಸನ್ಮಾನ ಮಾಡಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ಮಾಧ್ಯಮದವರು ಬಂದು ಪ್ರಚಾರ ಮಾಡಿ ಗುರುತಿಸಿ ನಮ್ಮೆಲ್ಲರನ್ನೂ ಈ ಮೂಲಕ ಇಲ್ಲಿ ತನಕ ತಂದಿರೋದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ಸರ್. ತುಂಬ ಖುಷಿ ಆಯ್ತು ಸರ್. ಇದೊಂದು ನೋಡೋಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಸರ್ ನಮ್ಮ ಮೈಸೂರಿಗೆ ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.